ನಿರಂತರವಾಗಿ ಒಂದು ದಿವಸಕ್ಕೆ 18 ಗಂಟೆಗಳ ಕಾಲ ಕೆಲಸ ಮಾಡಿ ಇಡೀ ಒಂದು ಹಿಸ್ಟ್ರಿಯನ್ನ ಈ ದೇಶದಲ್ಲಿ ಅತಿ ಹೆಚ್ಚು ದಿನಗಳು ಪರಿಪಾಲನೆಯನ್ನು ಕೊಟ್ಟಂತಹ ಪ್ರಧಾನಮಂತ್ರಿಗಳ ಪಟ್ಟಿಯಲ್ಲಿ ಸೇರ್ಕೊಂಡಿದ್ದಾರೆ. ಅವರ ನೆನಪಿನಲ್ಲಿ ಅದೇ ರೀತಿ ನಮ್ಮ ರೈತ ನಾಯಕರು, ಜನಪ್ರಿಯ ನಾಯಕರು, ಹಿಂದುಳಿದ ವರ್ಗದ ಆಶಾ ನಾಯಕರಾದಂತಹ BS ಯಡಿಯೂರಪ್ಪನವರ 50 ವರ್ಷಗಳ ಕಾಲ ಸುದೀರ್ಘ ರಾಜಕಾರಣವನ್ನು ನೆನಪಿಸಿಕೊಳ್ಳುತ್ತಾ ಅವರು ಸೇವೆ ಸಲ್ಲಿಸಿದ ಯಡಿಯೂರಪ್ಪನವರ ಕಾರ್ಯವೈಖರಿಯನ್ನು ನೆನಪಿಸುತ್ತಾ ಇವತ್ತು ಈ ಟೂರ್ನಮೆಂಟ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇಡೀ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಹಂತ ಹಂತವಾಗಿ ಬೆಳೀತಾ ಇದೆ. ಅದೇ ರೀತಿ ಯುವಕರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಯುವಕರನ್ನ ಮುಂಚೂಣಿಗೆ ತರಬೇಕು ಅನ್ನುವ ನಿಟ್ಟಿನಲ್ಲಿ ನಮ್ಮ ಸಿ ಮುನ್ರಾಜ್ ಅಣ್ಣವರು ಈ ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ. ಎಲ್ಲ ಯುವಕರು ಇವತ್ತು ಏನು ತಿರುಮಣಿ ಪಂಚಾಯಿತಿಯ ಕ್ರಿಕೆಟ್ ಟೂರ್ನಮೆಂಟ್ ಹುಡುಗರು ಚೆನ್ನಾಗಿ ಆಟವಾಡಿ ಬರುವಂತ ದಿನಗಳಲ್ಲಿ ತಾಲೂಕು ಮಟ್ಟದಲ್ಲಿ ನೀವು ಆಯ್ಕೆ ಆಡಿ ಅಲ್ಲೂ ಪ್ರೈಸ್ ಗೆಲ್ಕೋಬೇಕು ಅಂತೇಳಿ ನಿಮಗೆ ಅಭಿನಂದನೆಗಳು ತಿಳಿಸ್ತಾ, ಯುವಕರಿಗೆ ಒಳ್ಳೆ ಪ್ರೋತ್ಸಾಹವನ್ನು ಕೊಟ್ಟು ಒಳ್ಳೆ ತರಬೇತಿಯನ್ನು ಕೊಟ್ಟು ಒಲಿಂಪಿಕ್ಸ್ಗೂ ಕಳಿಸುವಂತ ಸರ್ಕಾರದಿಂದ ಆದ್ಯತೆಯನ್ನು ಕೊಟ್ಟು ಮಾಡುವಂತ ಕೆಲಸಗಳು ಮಾಡ್ತಾ ಇದ್ದಾರೆ. ಆದ್ರಿಂದ ಇವತ್ತು ಪ್ರತಿಯೊಬ್ಬರನ್ನು ಏನಾದ್ರೂ ಸಮಾಜದಲ್ಲಿ ಗುರುತಿಸುವಂತ ಕೆಲಸ ಆಗೋದಾದ್ರೆ ಅದು ಭಾರತೀಯ ಜನತಾ ಪಾರ್ಟಿಯಿಂದ ಮಾತ್ರ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗ್ಲಿ, ಒಬ್ಬ ಸಾಮಾನ್ಯ ಕ್ರೀಡಾಪಟುವನ್ನು ಏನಾದ್ರೂ ಗುರುತಿಸೋದಾದ್ರೆ ಅದು ಭಾರತೀಯ ಜನತಾ ಪಾರ್ಟಿ, ಬಿಜೆಪಿ ಸರ್ಕಾರದಿಂದ ಮಾತ್ರ ಆಗುತ್ತೆ. ಆದ್ರಿಂದ ಏನು ಈ ಕಾರ್ಯಕ್ರಮ ಗಜೇಂದ್ರ ಅವರು, ವೆಂಕಟೇಶ್ವರನವರು ಈ ಕಾರ್ಯಕ್ರಮವನ್ನು ಇಲ್ಲಿದ್ದು ಯಶಸ್ವಿ ಮಾಡ್ತಾ ಇದ್ದಾರೆ. ನೇತೃತ್ವದಲ್ಲಿ ಇಡೀ 33 ಪಂಚಾಯತಿಗಳಲ್ಲಿ ಯಶಸ್ವಿಯಾಗಿ ನಡೀತಾ ಇದೆ. ಏನು ಇವತ್ತು 6 ತಂಡಗಳು ತಿರುಮಣಿ ಪಂಚಾಯಿತಿಯಲ್ಲಿ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯಬೇಕು. ಎಲ್ಲ ಸಾಮರಸ್ಯದಿಂದ ಕಾರ್ಯಕರ್ತರು ತಂಡಗಳು ಗೆದ್ದು 2ನೇ ಪ್ರೈಸು ಮತ್ತು 3ನೇ ಪ್ರೈಸು ಮತ್ತು 1ನೇ ಪ್ರೈಸ್ ಎಲ್ಲ ಯಶಸ್ವಿಯಾಗಿ ಗೆದ್ಕೋಬೇಕು ಅಂದ್ಬಿಟ್ಟು ನಾನು ಅವರಿಗೆ ಯಶಸ್ವಿಯಾಗಿ ಕೋರುತ್ತೇನೆ. BS ಯಡಿಯೂರಪ್ಪನವರು ರಾಜಕಾರಣಕ್ಕೆ ಬಂದು ಸರಿಸುಮಾರು 50 ವರ್ಷಗಳ ಹಿನ್ನೆಲೆಯಲ್ಲಿ ಸುದೀರ್ಘ ಪ್ರಯತ್ನದ ಸವಿನೆನಪಿಗಾಗಿ ಹಾಗೂ ಚುನಾಯಿತ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಈ ದೇಶದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾ ಇರುವ ಶ್ರೀ ನರೇಂದ್ರ ಮೋದಿ ಅವರ ಸಾಧನೆಗಾಗಿ ಈ 2 ಕಾರಣಗಳನ್ನು ಇಟ್ಟುಕೊಂಡು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಆಗಿರುವ ಸಿ ಮುನ್ರಾಜ್ ಅಣ್ಣವರ ನೇತೃತ್ವದಲ್ಲಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಲಾಗಿದೆ.